ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ತುಂಬ ದಿವಸ ಆಗಿತ್ತಲ್ವ ವ್ಲಾಗ್ ಮಾಡಿ. ಇವತ್ತು ಟೈಮ್ ಆಲ್ಮೋಸ್ಟ್ ಒಂದು 7 o'clock ಆಗಿದೆ ಎಕ್ಸಾಕ್ಟಾಗಿ. ಎಲ್ಲಿ ಹೋಗ್ತಾಯಿದ್ದೀನಿ, ಏನು ಫೇಮಸ್ ಆಗಿರೋ ಪ್ಲೇಸ್ ಏನು, ಆ ಪ್ಲೇಸಲ್ಲಿ ಈಗ ಮುಂದೆ ಬರೋ 3 days ಏನು ನಡೀತಾಯಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಬಂದಿದ್ದರೆ ಒಂದು ಚಿಕ್ಕ ರಿಕ್ವೆಸ್ಟ್, ಹೊಸದಾಗಿ ಬಂದಿರೋರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಮುಂದೆ ಹೋಗಿ. ಸೊ ಈಗ ನಾನು 2 wheeler ಹೋಗ್ತಾಯಿದ್ದೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಾನು ಹೇಳ್ತೀನಿ. ಒಂದು ಸತಿ ಇದನ್ನು ಓವರ್ಲುಕ್ ನೋಡಿ. ಸೊ ನೋಡಿದ್ರಲ್ಲ, ಈ ಕತ್ಲಲ್ಲಿ ಸುತ್ತಮುತ್ತ ಯಾರೂ ಇಲ್ಲ. ನಿಮ್ಗೇನು ಕಾಣಿಸ್ತಾ ಇರ್ಬೋದು. ಎಲ್ಲಿ ಹೋಗ್ತಾಯಿದ್ದೀನಿ ಏನು, ಇನ್ನೊಂದು 5 to 10 minutesಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 7:30 ಆಗಿದೆ. ನಮ್ಮ ಮನೆ ಹತ್ರದಿಂದ ಇಲ್ಲಿಗೆ 1/2 hour ಆಯಿತು. ಸೆಂಟ್ರಲ್ ಸ್ವಲ್ಪ ಬ್ರೇಕ್ ಇತ್ತು ಬಿಡಿ. ಆ್ಯಂಡ್ ಇವಾಗ ನೀವು ನೋಡಿದ್ರಲ್ಲ ಆ ಮನೆ ಬಂದ್ಬಿಟ್ಟು ನಾವು ರೀಸೆಂಟಾಗಿ ತೊಗೊಂಡಿರೋದು. ಅದು ಎಷ್ಟು ಇದೆ, ಎಷ್ಟು ಸ್ಕ್ವೇರ್ ಫೀಟು, ಮನೆ ಎಷ್ಟಿದೆ, ಏನು ಎಲ್ಲದನ್ನೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅದ್ರ ಬಗ್ಗೆ ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ನಮಗೂ ಸ್ವಲ್ಪ ನೋಡಿ ಮಳೆ ಬೀಳೋ ಸಿಚುವೇಶನ್ನು ಪ್ಲಸ್ ಕತ್ಲು. 7:30ಗೆ ಇಷ್ಟೊಂದು ಕತ್ಲು ಆಗ್ಬಿಟ್ಟಿದೆ. ಏನು ಕಾಣಿಸಲ್ಲ ಆಪೋಸಿಟಲ್ಲಿ ಬರೋ ವೆಹಿಕಲ್ಸ್ ಬಿಟ್ಟರೆ. ಮುಂದೆ ಬನ್ನಿ, ನಾನು ಏನು ಎತ್ತ ಅಂತ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಈ ರೋಡಲ್ಲಿ ಯಾರೂ ಇಲ್ಲ. ಆ ಕಡೆ ಈ ಕಡೆ ಕತ್ಲು ಬಿಟ್ಟರೆ. ಇಷ್ಟೊತ್ತಿನಲ್ಲಿ ಇಂಥ ರೋಡಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ. ಮುಂದೆ ವೆಹಿಕಲ್ಸ್ ಬರ್ತಾ ಇದ್ದಾವೆ, ಬಟ್ ಆದ್ರೂ ಸ್ವಲ್ಪ ನೋಡ್ಕೊಳ್ಳಿ. ಈ ಟೈಮಲ್ಲಿ ಬರೋರು ಓಡಾಡೋರು ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ನನಗೆ ರೂಢಿ ಇರೋದ್ರಿಂದ ಬಂದಿದ್ದೀನಿ. ಇದು ನಾನು 5th ಟೈಮೋ 6th ಟೈಮೋ ಹೋಗ್ತಾ ಇರೋದು ಈ ಥರ ಒಬ್ಬೊಬ್ಬನೇ ಇಷ್ಟೊತ್ತಿನಲ್ಲಿ. ಸೊ ಆ ಥರ ಇರೋರು ಮಾತ್ರ ಹೋಗಿ, ರೂಢಿ ಇಲ್ಲದೆ ಇರೋರು ಒಬ್ಬೊಬ್ಬರೇ. ಇದಕ್ಕಿಂತ ಟೈಮ್ ಜಾಸ್ತಿ ಆದರೆ ಈ ರೂಟಲ್ಲಿ ಓಡಾಡಬೇಡಿ. ಇನ್ನೊಂದು ರೂಟ್ ಬರುತ್ತೆ, ಆ ರೂಟಲ್ಲಿ ಓಡಾಡೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಈ ಟೆಂಪಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ನಾನು ನನ್ನ ಚಾನಲಲ್ಲಿ ಇನ್ನೊಂದು ವೀಡಿಯೋನೂ ಇದೇ ಟೆಂಪಲ್ದು. ಅದು ಯಾವುದು ಅಂತ ಹೇಳ್ಬಿಟ್ಟು ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಾ, ಎಂಟ್ರೆನ್ಸಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. 3 days ಇಲ್ಲಿ ಉತ್ಸವ ನಡೀತಾ ಇದೆಯಂತೆ. ಅದು ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಎಲ್ಲ ಪಾರ್ಕಿಂಗ್ ಪ್ಲೇಸು ಅಷ್ಟೇ ತುಂಬ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಕಾರ್ಗೆ 30 rupees ತೊಗೊತಾರೆ, ಬೈಕಿಗೆ 10 rupees ತೊಗೊತಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಇಲ್ಲಿ 3 days ಹಬ್ಬ ಥರನೇ ಮಾಡ್ತಾಯಿದ್ದಾರೆ. ನೋಡೋಣ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಒಂದು 80%. ಕಾಯಿ ಎಷ್ಟೊತ್ತು ಗಂಟೆ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಹೋಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಈಗ ನೋಡಿದ್ರಲ್ಲ, ನಿಮಗೆ ಯಾವ ಪ್ಲೇಸ್ ಅಂತ ಗೊತ್ತಾಗಿರುತ್ತೆ. ಇದು ಬಂದ್ಬಿಟ್ಟು ಕಂಬ್ಳಿಪುರ ಕಾಟೇರಮ್ಮ ದೇವಸ್ಥಾನ. ಇಲ್ಲಿಗೆ ತುಂಬ ಜನ ತುಂಬ ಸತಿನೇ ಬಂದು ಹೋಗಿರ್ತೀರ. ಆ್ಯಂಡ್ ಈಗ 3 days ಅಂದರೆ ಇವತ್ತು ಗುರುವಾರ ಮತ್ತು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸನೂ ಇಲ್ಲಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಮತ್ತು ಇಲ್ಲಿ ಅಮ್ಮನವ್ರದ್ದು ಉತ್ಸವ ನಡೀತಾ ಇದೆ. ಸೊ ಬಂದು ವಿಸಿಟ್ ಮಾಡ್ಬೋದು. ತುಂಬ ಕ್ರೌಡ್ ಇರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲೈಟಿಂಗ್ಸು ಮತ್ತು ಅನ್ನದಾನ ಎಲ್ಲನೂ ಇರುತ್ತೆ. ನಾನಿಲ್ಲಿ ಕಾಯಿ ಕಟ್ಟೋಕ್ಕೆ ನೈಟ್ 8 o'clockಗೆ ಬಂದಿದ್ದೀನಿ. ಕಾಯಿ ಬಂದು 8:30ವರೆಗೂ ಕೊಡ್ತಾರಂತೆ. ಆ್ಯಂಡ್ ಕಾಯಿ ತೊಗೊಂಡಿದ್ದಾಯಿತು. ಇಲ್ಲಿ ಬಂದು 9 o'clockಗೆ ಅನ್ನದಾನವೂ ಇರುತ್ತೆ ನೈಟು, ಇಲ್ಲ ಅಂತ ಯಾರು ಅಂದ್ಕೊಬೇಡಿ. ನೋಡ್ತಾ ಇದ್ದೀರಾ, ಲೈಟಿಂಗ್ ಡೆಕೋರೇಷನ್ ಎಲ್ಲನೂ ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ ಇನ್ನು. ಮತ್ತು ಶುಕ್ರವಾರ ಶನಿವಾರಕ್ಕೆಲ್ಲನೂ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿರುತ್ತೆ. ದಿನದ ಏನೇನು ಅಂತ ಹೇಳ್ಬಿಟ್ಟು ನೀನು ಸೂಪರಾಗಿರುತ್ತೆ. ಇಲ್ಲಿ ಬಂದು ಲೈಟಿಂಗಲ್ಲಿ ಅಮ್ಮನವ್ರದ್ದು ಪಟ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಎಕ್ಸಾಕ್ಟ್ 8 o'clock ಆಗ್ತಾಯಿದೆ. ಇನ್ನೂ ಇಷ್ಟು ಜನ ಇದ್ದಾರೆ. ಕಾಯಿ ಬಂದು 8 o'clockವರೆಗೂ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಫಸ್ಟು ಒಳಗಡೆ ಅಲೋ ಇತ್ತು, ಈಗ ಅಲೋ ಇಲ್ಲ. ಅಲ್ಲಿ ಯಾರ್ಯಾರು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟೆಲ್ಲ ಓಪನ್ ಇತ್ತು, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದಾಗಿತ್ತು ಅಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಬಂದ್ಬಿಟ್ಟು 9 ದೇವರುಗಳದ್ದು ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಿರೋದು. ಅಲ್ಲೂ ಹೋಗ್ಬೋದಿತ್ತು, ಅಲ್ಲೂ ಪ್ರದಕ್ಷಿಣೆ ಮಾಡ್ಬೋದಿತ್ತು. ಇವಾಗ ಅಲ್ಲೂ ಇಲ್ಲ. ಆ್ಯಂಡ್ ಲೈಟಿಂಗ್ಸ್ ಅಂತೂ ಸೂಪರಾಗಿ ಮಾಡ್ತಾಯಿದ್ದಾರೆ. ತುಂಬಾ ಇಷ್ಟು ಜನ ಪ್ರದಕ್ಷಿಣೆ ಮಾಡ್ತಾವ್ರೆ. ಟೈಮ್ ಬಂದು ಈಗ ಎಕ್ಸಾಕ್ಟಾಗಿ 9:13 ಆಗಿದೆ. ಇವತ್ತಿನ ಡೇಟ್ ಬಂದು 23
ಎಲ್ಲ ಪ್ರಿಪ್ರೇಷನ್ ರೆಡಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಖಾಲಿ ಖಾಲಿಯಾಗಿತ್ತು, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿ. ಇಲ್ಲಿ ಈಗ ನೋಡ್ತಾ ಇದ್ದೀರಲ್ವ, ನನಗೆ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಫ್ರಂಟಲ್ಲಿ ಕಾಣ್ತಾ ಇರೋದೆಲ್ಲ ಅದೇ. ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಆನ್ ಮಾಡಿದರೆ ಇನ್ನೂ ಸೂಪರಾಗಿ ಕಾಣಿಸಿರೋದು. ನಿಮಗೆ ಗೊತ್ತಿರೋವಂಥದ್ದೇ ಅಮಾವಾಸ್ಯೆಗೆ ಮತ್ತು ಪೌರ್ಣಮಿಗೆ ಇಲ್ಲಿ ಎಷ್ಟು ಗ್ರ್ಯಾಂಡಾಗಿ ಪೂಜೆಸು ಮತ್ತು ಎಲ್ಲನೂ ನಡೀತೆ ಅಂತ ಹೇಳ್ಬಿಟ್ಟು. ಫೈನಲಿ ನಂದಂತೂ ಮುಗೀತು. ಇದು ಸ್ವಲ್ಪ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾವ ಥರ ಲೈಟಿಂಗ್ ಅರೇಂಜ್ ಮಾಡ್ತಾರೆ ಅನ್ನೋದನ್ನ ಯಾರಾದರೂ ಇಲ್ಲಿ ಬಂದು ನೋಡಿದರೆ ನನಗೆ ನಂತರ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಪಿಕ್ನ ಪೋಸ್ಟ್ ಮಾಡಿ ನೋಡೋಣ. ನನಗೆ ಎಷ್ಟೊತ್ತಲ್ಲ ಆದರೂ ಆಗಲಿ ಇದೊಂದು ಇದ್ಬಿಟ್ರೆ ಎಲ್ಲ ಸಾಕಲ್ವಾ. ಇಲ್ಲಿ ಎಕ್ಸಾಕ್ಟ್ ಮರಕ್ಕೆ ನಾವು ಪ್ರದಕ್ಷಿಣೆ ಹೊಡಿತೀವಲ್ಲ, ಆ ಮರಕ್ಕೆ ಆಪೋಸಿಟಲ್ಲೇ ಅಮ್ಮ ಶಕ್ತಿ ಪೀಠ 1011 ಕೆಫೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇದರಲ್ಲಿ ಸೂಪರಾಗಿರುತ್ತೆ ಟೀ, ಒಂದ್ಸತಿ ಟ್ರೈ ಮಾಡಿ. ಈಗ ನಾನು ಹೇಳಿದ್ನಲ್ವ ಅಮ್ಮನವ್ರದ್ದು ಉತ್ಸವ ಮತ್ತು ಜನ್ಮದಿನೋತ್ಸವ ನಡೀತಾ ಇದೆ ಅಂತೇಳ್ಬಿಟ್ಟು, ಅದರದ್ದು ಪ್ರೋಗ್ರಾಮ್ಸು ಡೇಟ್ ಎಲ್ಲನೂ ಇಲ್ಲಿದೆ. ಸ್ವಲ್ಪ ಇದು ಪೋಸ್ಟ್ ಮಾಡಿಬಿಟ್ಟು ಎಲ್ಲ ಓದ್ಕೊಳ್ಳಿ ಯಾವತ್ತು ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಗಾಯ್ಸ್ ಇವತ್ತಿನ ವೀಡಿಯೋ. ಆ್ಯಂಡ್ ನೆಕ್ಸ್ಟು ಬಂದ್ಬಿಟ್ಟು ಒಂದು ಕಾರ್ನಿವಲ್ ಒಂದಿದೆ ನಮ್ಮ ಹತ್ತಿರದಲ್ಲೇ, ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತಿದ್ದೀನಿ. ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ದೆ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.